So what's up guys and girls, welcome back to a Red Hand. So in this video we're gonna talk about speed booster, how this speed booster works and what should you have to do before buying this. ಅದು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಸ್ಪೀಡ್ ಬೂಸ್ಟರ್ ಅಂತಂದರೆ ನಿಮ್ಮ ಆಲ್ರೆಡಿ ಇರುವಂಥ ಸಿಗ್ನಲನ್ನು ಬೂಸ್ಟ್ ಮಾಡುವಂಥದ್ದು, ಆ್ಯಂಪ್ಲಿಫೈ ಮಾಡೋದಕ್ಕೆ ಸಿಗ್ನಲ್ ಬೂಸ್ಟರ್ ಅಂತ ಕರೀತಾರೆ, ಆರ್ ಸಿಗ್ನಲ್ ರಿಪೀಟರ್ ಅಂತಲೂ ಕೂಡ ಕರೀತಾರೆ. ನಿಮಗೆ ಈವನ್ ಆನ್ಲೈನ್ ಆರ್ ಆಫ್ಲೈನ್ ಸ್ಟೋರ್ಸಲ್ಲಿ ನಿಮಗೆ ಇದನ್ನು ನೋಡ್ಬೋದು. ಸೊ ವಾಟ್ ಇಸ್ ದಿಸ್ ಪರ್ಪಸ್, ಯಾಕೆ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ ಟು ಇನ್ಕ್ರೀಸ್ ದಿ ಆರ್ ಟು ಎನ್ಹ್ಯಾನ್ಸ್ ದಿ ಸಿಗ್ನಲ್, ಓಕೆ, ಆರ್ ಟು ಆ್ಯಂಪ್ಲಿಫೈ ದಿ ಸಿಗ್ನಲ್ ಅಂತಂದರೆ ಈಗ ನಿಮ್ಮ ನಾರ್ಮಲ್ ಸಿಗ್ನಲ್, ನೀವು ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇನ್ ಯುವರ್ ಹೌಸ್, ಐ ಮೀನ್ ಇನ್ಸೈಡ್ ಯುವರ್ ರೂಮ್, ಓಕೆ, ಲೈಕ್ ದಿಸ್, ಓಕೆ, ಹಿಯರ್ ಯು ಡೋಂಟ್ ಗೆಟ್ ದಿ ಪ್ರಾಪರ್ ಸಿಗ್ನಲ್, you just get one bar of signal, okay, not full bar, you just get one bar, okay. But when you go outside the house, you get full signal. Then this speed booster can help you to boost your signal. How? Because I will show you the diagram how this thing works, okay. For example, there are two antennas are available and one repeaters also provided in the whole kit. So one antenna is called as outdoor antenna. You have to point that antenna to the direction where the tower is near to you, okay. So ಹತ್ತದ ಒಂದು ಆಂಟೆನಾ ಅಂತಂದರೆ ನಿಮಗೆ ಔಟ್ಸೈಡ್ ಆಂಟೆನಾ ಅಂತೇಳಿ, ಆ ಔಟ್ಸೈಡ್ ಆಂಟೆನಾವನ್ನು ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಎಲ್ಲಿ ಟವರ್ ಇದೆಯಲ್ಲ ಆ ಟವರ್ ಕಡೆ ಇರೋ ದಿಕ್ಕಿಗೆ ನೀವು ಫೋಕಸನ್ನು ಮಾಡಬೇಕಾಗುತ್ತೆ. ಸೊ ಆ ಕಡೆ ನೀವು ಮುಖವನ್ನು ಮಾಡಿ ಇಡಬೇಕು. ಅದಾದ ನಂತರ ಒಳಗಡೆ ಒಂದು ಇಂಡೋರ್ ಆಂಟೆನಾ ಇರುತ್ತೆ. ಸೊ ನಿಮಗೆ ಈಗ ರೂಮಲ್ಲಿ ಬೇಕು ಅಂತಂದರೆ ರೂಮಲ್ಲಿ, ಅಥವಾ ಹಾಲಲ್ಲಿ ಬೇಕು ಅಂದ್ರೆ ಹಾಲಲ್ಲಿ, ನಿಮಗೆ ಸಿಗ್ನಲ್ ಫುಲ್ ಬೇಕು ಅಂತಂದರೆ ಆ ಆಂಟೆನಾವನ್ನು ಹಾಕಬೇಕಾಗುತ್ತೆ. ನಡು ಮಧ್ಯೆ ಏನಂತಂದರೆ ಇದರ ಮಿಡ್ಲಲ್ಲಿ ಒಂದು ಸಿಗ್ನಲ್ ರಿಪೀಟರ್ ಅಂತೇಳಿ ಇರುತ್ತೆ, ಓಕೆ. ಸೊ ಇದನ್ನೆಲ್ಲ ಕನೆಕ್ಟ್ ಮಾಡೋದಂತಂದರೆ ಒಂದು ಕೋಯಾಕ್ಸ್ ಕೇಬಲ್ ಮುಖಾಂತರ ವೈರನ್ನು ಕನೆಕ್ಟ್ ಮಾಡಿರಬೇಕಾಗುತ್ತೆ, ಇನ್ಪುಟ್ ಮತ್ತು ಔಟ್ಪುಟ್ಟನ್ನು. ಅದ್ರ ಜೊತೆಗೆ ನಿಮಗೆ ಸಿಗ್ನಲ್ ರಿಪೀಟರ್ಗೆ ಏನಂತಂದರೆ ನೀವು ಪವರನ್ನು ಕೂಡ ಕೊಡಬೇಕಾಗುತ್ತೆ. 12 ವೋಲ್ಟ್ ಆರ್ 5 ವೋಲ್ಟ್ ಅನ್ನು ನಿಮಗೆ ಅಡಾಪ್ಟರ್ ಕೂಡ ಬಾಕ್ಸಲ್ಲಿ ಪ್ರೊವೈಡನ್ನು ಮಾಡಿರ್ತಾರೆ. ಇದಾದ ನಂತರ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಏನು ಸಿಗ್ನಲನ್ನು ಎನ್ಹಾನ್ಸ್ ಮಾಡಲಿಕ್ಕಾಗುತ್ತಾ, ಅಥವಾ ಸ್ಪೆಷಲಿ ನನಗೆ ಜಿಯೋ ಇಂಟರ್ನೆಟ್ ಸ್ಪೀಡನ್ನು ಹೆಚ್ಚು ಮಾಡಬೇಕು. ನೋಡಿ, ಸಿಗ್ನಲ್ ರಿಪೀಟರ್ಲು ಕೂಡ ನಿಮಗೆ ಮೋಸ ಆಗ್ಬೋದು. ನೀವು ಹೊಸದಾಗಿ ಏನಾದ್ರು ಬೈ ಮಾಡ್ಲಿಕ್ಕೆ ಹೋಗಿದ್ರೆ ನಿಮಗೆ ಏನಂತಂದರೆ ಸಿಗ್ನಲ್ ರಿಪೀಟರ್ಲಿ ಈಗ ಕೆಲವೊಂದು ರಿಪೀಟರ್ಸ್ ಏನಂತಂದರೆ ಬರೀ ಕಾಲಿಂಗ್ ಫೆಸಿಲಿಟಿ ಮಾತ್ರ ಇಂಪ್ರೂವ್ ಮಾಡುತ್ತೆ, ಓಕೆ. ನಮಗೆ ಇಂಟರ್ನೆಟ್ ಫೆಸಿಲಿಟಿನ ಫಾಸ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ, ಯಾಕಂತಂದರೆ ಆ ರಿಪೀಟರ್ನ ಆ ರೀತಿ ಡೆವಲಪ್ ಮಾಡಿರ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ನೀವು ಬೈ ಮಾಡಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ನೋಡ್ಕೊಳ್ಬೇಕಾಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಜಿಯೋಗೆ ನಾವು ಫೋಕಸ್ ಮಾಡ್ತಾ ಇದ್ದರೆ, ಇಫ್ ಯು ಆರ್ ಫೋಕಸಿಂಗ್ ಆನ್ ಜಿಯೋದಲ್ಲಿ ಏನಂತಂದರೆ ನಿಮಗೆ ಇಂಟರ್ನೆಟ್ ಸ್ಪೀಡ್ ಬರಬೇಕು ಅಂತಂದರೆ ಆ್ಯಕ್ಚುಲಿ 3 ಬ್ಯಾಂಡ್ಸ್ ಇದೆ ಜಿಯೋದಲ್ಲಿ, ಓಕೆ. ಅಂದರೆ ಬ್ಯಾಂಡ್ 3, ಬ್ಯಾಂಡ್ 5 ಹಾಗೆ ಬ್ಯಾಂಡ್ 40 ಅಂತೇಳಿ. ಇನ್ನೂ ಸಿಂಪ್ಲಿಫೈ ಹೇಳಬೇಕಂತಂದರೆ 850 ಮೆಗಾಹರ್ಟ್ಸ್ ಹಾಗೆ 1800 ಮೆಗಾಹರ್ಟ್ಸ್ ಹಾಗೆ 2300 ಮೆಗಾಹರ್ಟ್ಸ್ ಅಂತೇಳಿ. ಸೊ ಆ ಫ್ರೀಕ್ವೆನ್ಸಿಲಿ ಏನಂತಂದರೆ ನಿಮ್ಮ ನೆಟ್ವರ್ಕ್ ಇರುತ್ತೆ ಅಂತೇಳಿ. 850 ಮತ್ತು 1800 ಅಂತಂದರೆ ಜಿಯೋ ಹೆಚ್ಚಾಗಿ ಕಾಲಿಂಗ್ ಸರ್ವಿಸಸ್ಗೆ ಯೂಸ್ ಮಾಡುತ್ತೆ ಅಂತೇಳಿ. ನೀವು ಕಾಲ್ ಮಾಡಬೇಕಾದ್ರೆ ನೀವು ಅದನ್ನು ಅನಲೈಸ್ ಮಾಡಿದ್ರೆ ಅದು ಫ್ರೀಕ್ವೆನ್ಸಿ 850 ಆರ್ 1800 ಮೆಗಾಹರ್ಟ್ಸ್ ಇರುತ್ತೆ. ಬಟ್ ವೆನ್ ಯು ಆರ್ ಯೂಸಿಂಗ್ ಇಂಟರ್ನೆಟ್ ಅವಾಗ ಏನಾಗುತ್ತೆ ಅಂತಂದರೆ ಅತ್ಯಂತ ಸ್ಪೀಡ್ ಫಾಸ್ಟ್ ನಿಮಗೆ ಅಪ್ಲೋಡ್ ಮತ್ತು ಡೌನ್ಲೋಡ್ ಎರಡೂ ಬೇಕು ಅಂತಂದರೆ ನಿಮಗೆ 2300 ಮೆಗಾಹರ್ಟ್ಸನ್ನು ಫ್ರೀಕ್ವೆನ್ಸಿನ ಅದು ಕ್ಯಾಚ್ ಮಾಡುತ್ತೆ ಅಂತೇಳಿ. ಬಟ್ ಡ್ರಾಬ್ಯಾಕ್ ಏನಂತಂದರೆ ಈ 23 ಮೆಗಾಹರ್ಟ್ಸ್ ಇದೆಯಲ್ಲ, ಇದು ತುಂಬ ವೀಕ್ ಸಿಗ್ನಲ್ ಅಂತಂದರೆ ಅದರ ರೇಡಿಯಸ್ಸು, ಟವರಿಂದ ನಾವು ರೇಡಿಯಸ್ಸನ್ನು ತಗೊಂಡ್ರೆ ಅದು ತುಂಬ ಕಡಿಮೆ ಇರುತ್ತೆ. ಬಟ್ ಈ 1800 ಹಾಗೆ 850 ಅಂತಂದರೆ ತುಂಬ ರೇಂಜು ತುಂಬ ದೂರದವರೆಗೆ ಬರುತ್ತೆ ಅಂತೇಳಿ. ನಿಮಗೆ ಅನಿಸಿರ್ಬೋದು ಅಂತಂದರೆ ಫುಲ್ ಸಿಗ್ನಲ್ ಇದ್ದರೂ ಯಾಕೆ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಹೇಳಿದರೆ, ಯಾಕಂತಂದರೆ ನೀವು ಒಂದೇ 850 ಮೆಗಾಹರ್ಟ್ಸಲ್ಲಿ ಇರಬೇಕು, ಇಲ್ಲ ಅಂತಂದರೆ 1800 ಮೆಗಾಹರ್ಟ್ಸಲ್ಲಿ ಇದ್ದಾಗ ನಿಮಗೆ ಸ್ಪೀಡ್ ಬರೋದಿಲ್ಲ ಅಂತೇಳಿ. ಬಟ್ 2300 ಮೆಗಾಹರ್ಟ್ಸಲ್ಲಿ ಇದ್ದಾಗ ಮಾತ್ರ ಅತ್ಯಂತ ಸ್ಪೀಡನ್ನು ನಾವು ನೋಡ್ಬೋದು ಅಂತೇಳಿ. ಸೊ ಆ ಉದ್ದೇಶದಿಂದ ನೀವು ಅಂತಂದರೆ 2300 ಮೆಗಾಹರ್ಟ್ಸನ್ನು ಕ್ಯಾಚ್ ಮಾಡುವಂತಹ ಸಿಗ್ನಲ್ ರಿಪೀಟರನ್ನು ನಾವು ಬೈ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಆನ್ಲೈನಲ್ಲಿ ಬೈ ಮಾಡೋದಿದ್ರೆ ಆರ್ ಆಫ್ಲೈನಲ್ಲಿ ಬೈ ಮಾಡೋದಿದ್ರು ಕೂಡ ಅದು ಹೇಳ್ತೀನಿ ಯಾವುದನ್ನು ಬೈ ಮಾಡಬೇಕಂತೇಳಿ. ಬಟ್ ಅದಕ್ಕಲ್ಲ, 2300 ಮೆಗಾಹರ್ಟ್ಸ್ ಇರುವಂತಹ ಸಿಗ್ನಲ್ ರಿಪೀಟರನ್ನೇ ನೀವು ಬೈ ಮಾಡಿ, ಸ್ಪೆಷಲಿ ಫಾರ್ ಜಿಯೋ. ಅದು ಏನಂತಂದರೆ ಆ ಟೆಕ್ನಾಲಜಿ ನಿಮ್ಗೆ ಏನಂತಂದರೆ TDD 2300 ಮೆಗಾಹರ್ಟ್ಸ್ ಈ ರೀತಿ ಇರಬೇಕು. ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣಿಸ್ತೀನಿ. ಈ ರೀತಿ ಇದ್ದ ರಿಪೀಟರ್ನೇ ನೀವು ತಗೊಳ್ಬೇಕು, ಅಂದ್ರೆ ಮಾತ್ರ ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗ್ನಲನ್ನು, ನೀವು ಇಂಟರ್ನೆಟ್ನು ಸ್ಪೀಡಾಗಿ ಯೂಸ್ ಮಾಡಲಿಕ್ಕಾಗುತ್ತೆ ಅಂತೇಳಿ. ಬೇರೆ ಯಾವ್ದು ತಗೊಂಡ್ರೂ ಕೂಡ ವರ್ಕ್ ಆಗೋದಿಲ್ಲ. ನೀವು ಬೇಕಾದ್ರೆ ಬೇರೆ 1800 ಕೂಡ ಸಿಗುತ್ತೆ. ನಾರ್ಮಲ್ ಆಗಿ ಶಾಪ್ ಕೀಪರ್ ಆದ ಶಾಪ್ ಓನರ್ ಹೆಚ್ಚಂದ್ರೆ ನಿಮಗೆ 1800 ಮೆಗಾಹರ್ಟ್ಸನ್ನು ಸಿಗ್ನಲ್ ರಿಪೀಟರ್ನ ಕೊಡ್ಬೋದು. ಬಟ್ ಅದು ಬೇಡ, ನಿಮಗೆ 2300 ಬೇಕು. ನೀವೇನಾದ್ರು ಇಂಟರ್ನೆಟ್ಟನ್ನೇ ಯೂಸ್ ಮಾಡ್ತೀರಿ ಅಂತ ಹೇಳಿದರೆ, ಕಾಲಿಂಗ್ ಮಾಡ್ತಾ ಅಂತ ಹೇಳಿದರೆ ನೀವು 850 ಮೆಗಾಹರ್ಟ್ಸ್ ಅಂತ ತಗೊಳ್ಳಿ, ಸ್ವಲ್ಪ ರೇಟ್ ಕೂಡ ಕಡಿಮೆ. ಸೊ ಈ 2300 ತಗೊಳ್ಬೇಕು. ಯಾಕಂತಂದರೆ ಜಿಯೋ ಆ ಟೆಕ್ನಾಲಜಿಲಿ ವರ್ಕ್ ಆಗುತ್ತೆ ಅಂತೇಳಿ. ಬಟ್ ಇದು ಏರ್ಟೆಲ್ಗೆ ವರ್ಕ್ ಆಗೋದಿಲ್ಲ, ಹಾಗೆ ನಿಮ್ಮ ಬೇರೆ ಯಾವುದೇ ಐಡಿಯಾ, ವೋಡಾಫೋನ್ ಆರ್ VI
ಅದಕ್ಕೆ ಯಾವುದಕ್ಕೂ ಕೂಡ ವರ್ಕ್ ಆಗೋದಿಲ್ಲ ಅಂತೇಳಿ. ಕೆಲವೊಂದು ಏರಿಯಾದಲ್ಲಿ ಏರ್ಟೆಲ್ 2300 ಮೆಗಾಹರ್ಟ್ಸನ್ನು ಯೂಸ್ ಮಾಡ್ತಾ ಇದ್ದರೆ ನಿಮ್ಗೆ ಅದು ವರ್ಕ್ ಆಗ್ಬೋದು. ಅದು ಹೆಚ್ಚಿನದಾಗಿ ಏರ್ಟೆಲ್ 1800 ಮೆಗಾಹರ್ಟ್ಸನ್ನು ಯೂಸ್ ಮಾಡುತ್ತೆ. ಸೊ ಆಗೇನಾದ್ರು ಯೂಸ್ ಮಾಡುವಂಥ ಏರಿಯಾ ಆದರೆ ನಿಮ್ಮದು ವರ್ಕ್ ಆಗೋದಿಲ್ಲ ಅಂತೇಳಿ. ಹಾಗಿದ್ಮೇಲೆ ಈಗ ನಾವು ಒಂದು ವೇಳೆ ಏರ್ಟೆಲ್ ಅನ್ನು ಯೂಸ್ ಮಾಡ್ತಾ ಇದ್ದರೆ, ಐಡಿಯಾ ಅಥವಾ VI ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ರೆ ಅವಾಗ ಏನು ಮಾಡ್ಬೇಕಂತಂದರೆ ನೀವು ಅಲ್ಲಿ ಟ್ರೈ ಬ್ಯಾಂಡ್ ಸಿಗ್ನಲ್ ಬೂಸ್ಟರ್ ಅಂತಲೇ ಸಿಗುತ್ತೆ. ಇದು ಕಾಮನ್ ಸಿಗ್ನಲ್ ಬೂಸ್ಟರ್. ಸೊ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಜಿಯೋಗಾದರೆ ಸ್ಪೆಸಿಫಿಕ್ 2300 ಮೆಗಾಹರ್ಟ್ಸ್ ಇರೋದಂತ ತಗೊಳ್ಳಿ. ನೀವು ಏರ್ಟೆಲ್ ಯೂಸ್ ಮಾಡ್ತೀರಾ, ಅವ್ರ ಐಡಿಯಾ ಯೂಸ್ ಮಾಡ್ತೀರಾ, ಅಥವಾ ವಡಾಫೋನ್ ಯಾವುದಾದ್ರು ಯೂಸ್ ಮಾಡ್ತೀರಾ ಅಂತಂದರೆ ನೀವು ಟ್ರೈ ಬ್ಯಾಂಡ್ ಸಿಗ್ನಲ್ ಬೂಸ್ಟರ್ ಅಂತ ಸಿಗುತ್ತೆ. 2G 3G 4G ಅಂತೇಳಿ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಯಾಕಂತಂದರೆ ಈ ಏರ್ಟೆಲ್ ಆಗಿರ್ಬೋದು ಅಥವಾ ನಿಮ್ಮ ಐಡಿಯಾ ವಡಾಫೋನ್ ಏನಂತಂದರೆ ಅಲ್ಲಿ ಯೂಸ್ ಮಾಡುವಂಥದ್ದು FDD 1800 ಟೆಕ್ನಾಲಜಿನ ಯೂಸ್ ಮಾಡುತ್ತೆ ಅಂತಂದರೆ 1800 ಆರ್ 2100 ಟೆಕ್ನಾಲಜಿನ ಯೂಸ್ ಮಾಡುತ್ತೆ. 2100 ಮೆಗಾಹರ್ಟ್ಸ್ ಆರ್ 1800 ಮೆಗಾಹರ್ಟ್ಸ್ ಟೆಕ್ನಾಲಜಿನ ಯೂಸ್ ಮಾಡುತ್ತೆ ಅಂತೇಳಿ. ಸೊ ಈ FDD ಅಂತಂದರೆ ಫ್ರೀಕ್ವೆನ್ಸಿ ಡಿವಿಷನ್ ಡುಪ್ಲೆಕ್ಸ್ ಅಂತೇಳಿ. ಹಾಗೆ TDD ಅಂತಂದರೆ ಟೈಮ್ ಡುಪ್ಲೆಕ್ಸ್ ಡಿವಿಷನ್ ಅಂತೇಳಿ. ಸೊ ಅದು ಬೇರೆ ಬೇರೆ ಥರದ LTE ಟೆಕ್ನಾಲಜಿ. ಓಕೆ, ಸೊ ಅದಾಗಿರೋದ್ರಿಂದನೇ ನೀವೇನಾದರೂ ಈ ಏರ್ಟೆಲ್ಲು ಐಡಿಯಾ ಯೂಸ್ ಮಾಡ್ತಿದ್ರೆ ನೀವು ಈ ರೀತಿಯಾದಂಥದ್ದು FDD 2100 1800 ಫ್ರೀಕ್ವೆನ್ಸಿ ಇರುವಂತಹ ಸಿಗ್ನಲ್ ಬೂಸ್ಟರ್ ನೀವು ಬಾಯ್ ಮಾಡಬೇಕು ಅಂತೇಳಿ. ಸೊ ಹಾಗಿದ್ಮೇಲೆ ಎಲ್ಲಿ ಬಾಯ್ ಮಾಡಬೇಕು? ಅದಲ್ಲ, ಆನ್ಲೈನಲ್ಲಿ ಬಾಯ್ ಮಾಡೋದು ಬೆಸ್ಟು ಆರ್ ಆಫ್ಲೈನಲ್ಲಿ ಬಾಯ್ ಮಾಡೋದು ಬೆಸ್ಟ್? ಶುಡ್ ಐ ಬಾಯ್ ಆನ್ ಆನ್ಲೈನ್ ಆರ್ ಆಫ್ಲೈನ್? ದಿಸ್ ಇಸ್ ದ ಮೇನ್ ಕ್ವಶನ್. ಓಕೆ, ಆ್ಯಂಡ್ ಮೈ ಸಜೆಷನ್ ಇಸ್ ಟು ಬಾಯ್ ಫ್ರಮ್ ಆಫ್ಲೈನ್ ಸ್ಟೋರ್. ಓಕೆ, ಯಾಕಂತಂದರೆ ನೀವು ಆನ್ಲೈನ್ ಸ್ಟೋರಲ್ಲಿ ಬೈ ಮಾಡಿದ್ರೆ ನಿಮಗೆ ಏನಂತಂದರೆ ಹೋಲ್ ಕಿಟ್ ಸಿಗುತ್ತೆ, ಹೌದು ಒಪ್ಕೊಳ್ತೀನಿ. ಬಟ್ ಒಂದು ವೇಳೆ ವರ್ಕ್ ಆಗ್ತಾ ಇಲ್ಲ ನಿಮ್ಮ ಏರಿಯಾದಲ್ಲಿ ಅಂತಂದರೆ ಅದನ್ನು ನೀವು ಮತ್ತೆ ರಿಟರ್ನ್ ಮಾಡಬೇಕಾಗುತ್ತೆ. ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಅಂತ, ಸುಮಾರು ಡಿಲೇನೂ ಕೂಡ ಆಗುತ್ತೆ, ಹೌದಲ್ವಾ? ಬಟ್ ಇಫ್ ಯು ಗೋ ಫಾರ್ ಆಫ್ಲೈನ್ ಸ್ಟೋರ್ ಮತ್ತೇನಂತಂದ್ರೆ ಸ್ವಲ್ಪ ಪ್ರೈಸು ಕೂಡ ಸ್ವಲ್ಪ ಕಡಿಮೆ ಅಂತೇಳಿ ಆಫ್ಲೈನ್ ಸ್ಟೋರಲ್ಲಿ. ಇನ್ನೊಂದೇನಂತಂದರೆ ಈ ಸಿಗ್ನಲ್ ರಿಪೀಟರ್ಸ್ ಇದೆಯಲ್ಲ, ಆ್ಯಕ್ಚುಲಿ ಇದನ್ನು ಸೇಲ್ ಮಾಡೋದು ಸ್ವಲ್ಪ ಇಲ್ಲೀಗಲ್ ಅಂತೇಳಿ. ಓಕೆ, ಅದಕ್ಕೋಸ್ಕರ ಹೆಚ್ಚಿನ ಆನ್ಲೈನ್ ನೀವು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅದೇನಂತಂದರೆ ಟ್ರಸ್ಟೆಡ್ ಆಗಿರೋದಿಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಪಾರ್ಟ್ಸ್ ಮಿಸ್ಸಿಂಗ್ ಆಗೋ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತೇಳಿ. ಸೊ ಇದು ಇಲ್ಲೀಗಲ್ ಆ್ಯಕ್ಚುಲಿ ಯೂಸ್ ಮಾಡೋದು. ಯಾಕಂತಂದರೆ ನೀವು ಏನು ಮಾಡ್ತೀರ ಅಂತಂದರೆ ಸಿಗ್ನಲ್ ಬರ್ತಾ ಇರೋ ಸಿಗ್ನಲನ್ನು ನಿಮ್ಮ ಕಡೆಗೆ ಎಳ್ಕೊಳ್ತಾ ಇರ್ತೀರಲ್ಲ. ಸೊ ಅದಕ್ಕೋಸ್ಕರ ಬೇರೆಯವ್ರಿಗೆ ಏನಾಗುತ್ತೆ ಅಂತಂದರೆ ನೀವು ಯೂಸ್ ಮಾಡೋ ಸಿಗ್ನಲ್ ಬೂಸ್ಟರ್ ಯೂಸ್ ಮಾಡಿದ್ರೆ ಅವರಿಗೆ ಸಿಗ್ನಲ್ ಸ್ವಲ್ಪ ವೀಕ್ ಆಗುತ್ತೆ ಅಂತೇಳಿ. ಸೊ ನೀವು ಸ್ಪೀಡನ್ನು ಗೇನ್ ಮಾಡಿಬಿಟ್ರೆ ಅವ್ರಿಗೆ ಸ್ವಲ್ಪ ಸ್ಪೀಡು ಕಡಿಮೆ ಆಗುತ್ತೆ ಅಂತೇಳಿ. ಅದಕ್ಕೋಸ್ಕರ ಇದು ಸರಿ ಅಲ್ಲಲ್ಲ. ಸೊ ಅದಕ್ಕೋಸ್ಕರ ಬಟ್ ಆದರೂ ಕೂಡ ನಿಮ್ಗೆ ಏನಾದ್ರು ಆದರೂ ಇದೇ ಅವಶ್ಯಕತೆ ಇದ್ದಂದಾಗ ಯೂಸ್ ಮಾಡ್ತಾರೆ ಅಂತಂದರೆ ನಾ ಏನು ಹೇಳಲಿಕ್ಕಾಗೋದಿಲ್ಲ. ಓಕೆ, ಇದು ಹೇಳಬಾರ್ದಾಗಿತ್ತು. ಬಟ್ ಆದರೂ ಕೂಡ ನೀವೇನಾದರೂ ಹೆಚ್ಚಿನಾಗಿ ನೋಡೋದೇ ವಿಡಿಯೋ ನೋಡೋದೇ ನೀವು ಅಮೆಝಾನಲ್ಲಿ ಆರ್ ಫ್ಲಿಪ್ಕಾರ್ಟಲ್ಲಿ ನೀವು ಸರ್ಚ್ ಹಾಕ್ಬೋದು, ಏನು ಸಿಗ್ನಲ್ ಬೂಸ್ಟರ್ ಬರ್ತಾ ಇಲ್ಲ ಅಂತೇಳಿ. ಕೆಲವೊಂದು ಇದೆ ಸಿಗ್ನಲ್ ಬೂಸ್ಟರ್ 15,000 13,000 14,000 ಅಂತೇಳಿ. ಆ್ಯಂಡ್ ಅದು ಯಾವುದು ಕೂಡ ನೀವು ಬೈ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಯಾವುದು ಕೂಡ ಜಿಯೋಗೆ ವರ್ಕ್ ಆಗೋದಿಲ್ಲ. ಅದು ಏನಿದ್ರು ಏರ್ಟೆಲ್ಲು ವಡಾಫೋನ್ ಈ ರೀತಿದಕ್ಕೆ ಮಾತ್ರ ವರ್ಕ್ ಆಗುತ್ತೆ. ಆ್ಯಂಡ್ ಮತ್ತೇನಂತಂದರೆ ಅಲ್ಲಿ ನಿಮಗೆ ಪಾರ್ಟ್ಸ್ ಕೂಡ ಮಿಸ್ಸಿಂಗ್ ಆಗಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಆ ಸೆಲ್ಲರು ಕೂಡ ಅಷ್ಟೇನು ಟ್ರಸ್ಟೇಬಲ್ ಅಲ್ಲ. ನೋಡಿಬೇಕಾದ್ರೆ ಅದರ ರಿವ್ಯೂ ಕೂಡ 1 or 2 ರಿವ್ಯೂಸ್ ಅಷ್ಟೇ ಇದೆ, ಬಿಟ್ಟರೆ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಆಫ್ಲೈನ್ ಸ್ಟೋರಲ್ಲಿ ನೀವು ಬೈಯನ್ನು ಮಾಡಿ. ಈವನ್ ಅದರಲ್ಲೂ ಕೂಡ ಒಂದು ನಮಗೆ ಟಿಪ್ಸನ್ನು ಕೊಡೋದೇನಂತಂದರೆ, ನೀವು ಆಫ್ಲೈನ್ ಸ್ಟೋರಲ್ಲಿ ಬೈ ಮಾಡಬೇಕಾದ್ರೆ ಆ ಶಾಪ್ ಕೀಪರ್ ಆ ಸೆಲ್ಲರ್ ಇರ್ತಾನಲ್ಲ ಅವನ ಹತ್ರ ಹೇಳಿ, ನಾನು ಇದನ್ನು ತಗೊಂಡೋಗಿ ಟೆಸ್ಟನ್ನು ಮಾಡ್ತೀನಿ. ಒಂದು ವೇಳೆ ಇದು ವರ್ಕ್ ಆದರೆ ಇಟ್ಕೊಳ್ತೀನಿ, ಇಲ್ಲ ಅಂತಂದ್ರೆ ನಾನು ಇದನ್ನ ರಿಪೀಟ್ ಮಾಡ್ತೀನಿ, ನಿಮಗೆ ವಾಪಸ್ ಕೊಡ್ತೀನಿ. ಇದಕ್ಕೆ ನೀವು ಅಗ್ರಿ ಇದ್ದೀರಾ ಇಲ್ವೋ ಅಂತೇಳಿ. ಬಿಕಾಸ್ ಒಂದು ವೇಳೆ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಅದು ಬಾಕ್ಸ್ ಏನಂತ ಸೆಟ್ಟಿಂಗ್ ಆಗ್ತಾ ಇಲ್ಲ ನಿಮ್ಮ ಏರಿಯಾಕ್ಕೆ ಅಂತಂದರೆ ಆ ಸಿಗ್ನಲ್ ಇನ್ಕ್ರೀಸೇ ಆಗ್ತಾ ಇಲ್ಲ ಅಂತಂದರೆ ನೀವು ಅದನ್ನು ವಾಪಸ್ ಮಾಡ್ಬೋದು ಅಂತೇಳಿ. ಯಾಕಂತಂದರೆ ಈಗ ನಾನು ಹೇಳುವಂಥ 2300 ಮೆಗಾಹರ್ಟ್ಸ್ನ ಬೂಸ್ಟರ್ ಆಗಿರ್ಬೋದು, ಸ್ಪೆಷಲಿ ಜಿಯೋ ಆರ್ ಏರ್ಟೆಲ್ ಆಗಿರ್ಬೋದು, ಇದರ ಪ್ರೈಸ್ ತುಂಬ ಜಾಸ್ತಿ ಅಂತೇಳಿ. ಎಂಟೆನಾಕ್ಕಿಂತನೂ ಆ ಮೇನ್ ಸಿಗ್ನಲ್ ರಿಪೀಟರ್ ಇರುತ್ತಲ್ಲ, ಸೊ ಅದಕ್ಕೆ ರೇಟು ಜಾಸ್ತಿ ಅಂತೇಳಿ. ನಿಮಗೆ ಅರೌಂಡ್ 9,000 ರುಪೀಸ್ ಅಂತೂ ಆ ರಿಪೀಟರ್ಗೆ ಹೋಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ನೀವೇನಾದರೂ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಒಂದು ವೇಳೆ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಅದು ಸುಮ್ಮನೆ ಮಲ್ಲಿಟ್ಗೆ ಏನು ಮಾಡ್ಬೋದು, ಹೌದಲ್ಲ? ಅದಕ್ಕೋಸ್ಕರ ನೀವು ಆ ಶಾಪ್ ಕೀಪರ್ನ ಹತ್ರ ಆ ಸೆಲ್ಲರ್ ಹತ್ರ ಏನಂತಂದರೆ ಈ ರೀತಿ ಆಪ್ಷನ್ ಕೊಡೋಕ್ಕಾಗುತ್ತಾ ಅಂತ ಕೇಳಿ. ಯಾಕಂತಂದರೆ ಆ ರೀತಿ ಇದ್ದರೆ ಮತ್ತೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಆಗೋದಿಲ್ಲ ಅಂದ್ರೆ ಬೇಡ, ಬೇರೆ ಯಾವ್ದಾದ್ರು ಅಂಗಡಿ ಹೋಗಿ. ಸೊ ಆ ರೀತಿ ಕೇಳಿ. ಯಾಕಂತಂದರೆ ವರ್ಕೇ ಆಗೋದಿಲ್ಲ ಅಂದರೆ ಯಾಕೆ ಸುಮ್ಮನೆ ಅಷ್ಟು ಹಣ ವೇಸ್ಟ್ ಅಲ್ವಾ? ಸೊ ಆ ರೀತಿ ಒಂದು ವೇಳೆ ನೀವು ಓಕೆ ಅಂತ ಇಟ್ಕೊಳ್ಳಿ, ಯು ಶಾಪ್ ಕೀಪರ್ ಆಲ್ಸೋ ಅಗ್ರಿ ವಿತ್ ಯುವರ್. ಸೊ ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ತಗೊಂಡು ಬಂದು ಅಲ್ಲೂ ಕೂಡ ಏನಂತಂದರೆ ಆ್ಯಂಟೇನವನ್ನು ನೀನು ಬೈ ಮಾಡ್ಬೇಕಾದ್ರೆ ಅವ್ರು ಆ್ಯಂಟೇನವನ್ನು ಯೂಸ್ ಮಾಡಬೇಕಾದ್ರೂ ಕೆಲವೊಂದು ಪ್ರಿಕಾಷನ್ನ ತಗೊಳ್ಬೇಕಾಗುತ್ತೆ. ಒಂದು ವೇಳೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ವೇಳೆ ನಿಮ್ಮ ಕಣ್ಣಿಗೆ ವಿಸಿಬಲ್ ಆಗಿ ಟವರ್ ಕಾಣಿಸ್ತಾ ಇದ್ದರೆ ನಿಮ್ಮ ಇದು ಏರಿಯಾದಿಂದ ನಿಮ್ಮ ಹೌಸಿಂದ ಹೊರಗಡೆ ನೀವು ನಿಂತ್ಕೊಂಡಾಗ ನಿಮಗೆ ಟವರ್ ಕಾಣಿಸ್ತಾ ಇದ್ದರೆ, ವಿಸಿಬಲ್ ಆಗಿ ಕಾಣಿಸ್ತಾ ಇದ್ದರೆ, ಆವಾಗ ನೀವು ನಾರ್ಮಲ್ ಔಟ್ಡೋರ್ ಆ್ಯಂಟೆನನ್ನು ಯೂಸ್ ಮಾಡಬೇಕು. ಅಂತಂದರೆ ಒಂದು ವೇಳೆ ನಿಮ್ಗೆ ಟವರ್ ಕಾಣಿಸ್ತಾ ಇದೆಯಪ್ಪ, ನಿಮ್ಮ ನೇಕಡ್ ಆಯಿಂದ ನೋಡ್ತಿರ್ಬೇಕಾದ್ರೆ ನಿಮಗೆ ಟವರ್ ಕಾಣಿಸ್ತಾ ಇದೆ ಕ್ಲಿಯರಾಗಿ, ಓಕೆ, ಆ ಟವರನ್ನು ಜಸ್ಟ್ ಸೈನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನೀವು
ನಾರ್ಮಲ್ ಆದಂಥ ಆ್ಯಂಟೆನಾವನ್ನು ಯೂಸ್ ಮಾಡಿ. ಒಂದು ವೇಳೆ ಟವರ್ ವಿಸಿಬಲ್ ಇಲ್ಲ, ತುಂಬ ದೂರ ಇದ್ದೀರಿ ಟವರಿಂದ, ಯು ಆರ್ ಸೋ ಫಾರ್ ಅವೇ ಫ್ರಮ್ ದ ಟವರ್, ಅವಾಗ ಮಾತ್ರ ನೀವು ಲಾಗ್ ಪೀರಿಯಡಿಕ್ ಡೈರೆಕ್ಷನಲ್ ಆ್ಯಂಟೆನಾವನ್ನು ಈ ರೀತಿ ಆ್ಯಂಟೆನಾವನ್ನು ನೀವು ಯೂಸ್ ಮಾಡಬೇಕು ಅಂತೇಳಿ. ಒಂದು ವೇಳೆ ನೀವು ಹತ್ತಿರ ಇದ್ರಿ, ಟವರ್ ಹತ್ತಿರನೇ ಇದ್ದಿದ್ರಿ, ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ, ಆವಾಗಲೂ ಕೂಡ ನೀವು ಡೈರೆಕ್ಷನಲ್ ಆ್ಯಂಟೆನನ್ನು ಯೂಸ್ ಮಾಡಿದ್ರೆ ಅದು ಅಂದರೆ ನಿಮ್ಮ ಟವರನ್ನು ರೀಸೆಟ್ ಮಾಡಿಬಿಡುತ್ತೆ, ಶಟ್ ಡೌನ್ ಮಾಡಿಬಿಡುತ್ತೆ ಅಂತೇಳಿ. ಸೊ ಆ ರೀತಿ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದೇ ಸತಿ ನೀವು ಸಿಗ್ನಲನ್ನು ಎಳೆದು ಬಿಡ್ತೀರಲ್ಲ, ಸೊ ಅವಾಗ ಏನಾಗುತ್ತೆ ಅಂದರೆ ಟವರ್ ಆಟೋಮೆಟಿಕ್ಲಿ ಶಟ್ ಡೌನ್ ಆಗಿಬಿಡುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡಬೇಡಿ, ನಿಮಗೂ ಲಾಸು, ಹಾಗೆ ಆ ಸುತ್ತಲೂ ಎಲ್ಲ ನೆಟ್ವರ್ಕು ಕೂಡ ಒಂದು ಸಲ ಶಟ್ ಡೌನ್ ಆಗಿಬಿಡುತ್ತೆ. ಮತ್ತು 10 ಮಿನಿಟ್ ಆದ ನಂತರ ಅದು ಆನ್ ಆಗುತ್ತೆ ಅಂತೇಳಿ. ಸೊ ಆ ರೀತಿಯಾದಂಥ ಸೆಟ್ಟಿಂಗು ಕೂಡ ಇರುತ್ತೆ, ಸೆಕ್ಯೂರಿಟಿ ಪರ್ಪಸ್ಗೆ ನಂತರ ಹಾಗಿರ್ತಾರೆ. ಸೊ ಆ ರೀತಿಯೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾರ್ಮಲ್ ಆದಂಥ ಆ್ಯಂಟೆನಾವನ್ನು ಯೂಸ್ ಮಾಡಿ. ಪ್ಯಾಚ್ ಪ್ಯಾನಲ್ ಆ್ಯಂಟೆನಾ ಅಂತ ಇರುತ್ತೆ, ಅದನ್ನು ನೀವು ಯೂಸ್ ಮಾಡಿ. ಇಂಡೋರಲ್ಲಿ ನೀವು ಸೀಲಿಂಗ್ ಆ್ಯಂಟೆನಾ ಇರುತ್ತೆ, ಇಲ್ಲ ಪ್ಯಾಚ್ ಪ್ಯಾನಲ್ ಆ್ಯಂಟೆನಾ ಸಿಗುತ್ತೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಇದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಬೈ ಮಾಡಬೇಕಾದ್ರೆ ನೀವು ದೂರದಲ್ಲಿದ್ದರೆ ನೀವು ನಾರ್ಮಲ್ ಡೈರೆಕ್ಷನಲ್ ಆ್ಯಂಟೆನಾವನ್ನು ಬೈ ಮಾಡಿ, ಅದು ಕೂಡ ಸರಿ ಪಾಯಿಂಟ್ಔಟ್ ಮಾಡಿರಬೇಕು ನೀವು ಆ ಡೈರೆಕ್ಷನಲ್ ಆ್ಯಂಟೆನಾವನ್ನು ಕೂಡ. ಒಂದು ವೇಳೆ ನೀವು ಹತ್ತಿರ ಇದ್ದರೆ ಟವರಿಗೆ, ಒಂದು 5 ಕಿಲೋಮೀಟರ್ ಒಳಗಡೆಗಿದ್ದೀರಿ, ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆ ಅಂತ, ನೇಕೆಡ್ ಐನ್ ಕಾಣಿಸ್ತಾ ಇದೆ ಅಂತಂದರೆ ನೀವು ನಾರ್ಮಲ್ ಆ್ಯಂಟೆನಾವನ್ನು ಯೂಸ್ ಮಾಡಿ. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್. ತುಂಬ ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಆನಂತರ ಸಿಗ್ನಲ್ ಬರ್ತಾ ಇಲ್ಲ ಅಥವಾ ಸಿಗ್ನಲ್ ಇಂಟರ್ನೆಟ್ ಜಗ್ತಾ ಇಲ್ಲ ಅಂತೆಲ್ಲ ಕೂಡ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಬೈ ಮಾಡೋದಕ್ಕಿಂತ ಮುಂಚೆ, ಆ ಅಂಗಡಿಯಲ್ಲಿ ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ಕೂಡ ಯೋಚನೆ ಮಾಡಿ ಇಟ್ಕೊಳ್ಳಿ ಅಂತೇಳಿ. ಸೊ ಅದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಏನಂತಂದರೆ ನಿಮ್ಮ ವಯರ್ ಲೆಂತ್ ಇರುತ್ತಲ್ಲ, ಸೊ ಇನ್ನೊಂದು ಔಟ್ಡೋರ್ ಆ್ಯಂಟೆನಾದಿಂದ ನಿಮ್ಮ ಸಿಗ್ನಲ್ ರಿಪೀಟರ್ ಬರುವಂಥ ವಯರು ಅಟ್ಲೀಸ್ಟ್ 10 ಮೀಟರಿಂದ 20 ಮೀಟರ್ ಆದರೂ ಲಾಂಗ್ ಇರಬೇಕು. ಅದಾದ ನಂತರ ಆ ಸಿಗ್ನಲ್ ರಿಪೀಟರಿಂದ ಮತ್ತೊಂದು ಆ್ಯಂಟೆನಾ ಬರುತ್ತಲ್ಲ, ಇಂಡೋರ್ ಆ್ಯಂಟೆನಾ, ಅದು ಹತ್ತಿರ ಎದುರು ನಡೆಯುತ್ತೆ. ಆದರೆ ಏನಂತಂದರೆ ಇಂಡೋರ್ ಆ್ಯಂಟೆನಾ ಮತ್ತು ಔಟ್ಡೋರ್ ಆ್ಯಂಟೆನಾ ಹತ್ತಿರ ಇರಬಾರ್ದು ಅಂತೇಳಿ. ಆ ರೀತಿ ಇದ್ದರೆ ಅಲ್ಲಿ ರಿಪೀಟ್ ಆಗಲಿಕ್ಕೆ ಅನ್ಕುತ್ತೆ. ಸೊ ಅದಕ್ಕೋಸ್ಕರ ಸಿಗ್ನಲ್ ವರ್ಕ್ ಆಗೋದಿಲ್ಲ. ಸೊ ಅದು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ದೂರ, ಡಿಸ್ಟೆನ್ಸ್ ತುಂಬ ದೂರ ಇರಬೇಕು. ಆ್ಯಂಡ್ ಲಾಸ್ಟ್ ಫೈನಲ್ ಏನಂತಂದರೆ ಸಿಗ್ನಲ್ ಇದು ರಿಪೀಟರ್. ಓಕೆ, ನೀವೇನಾದ್ರು ಝೀರೋ ನೆಟ್ವರ್ಕಲ್ಲಿದ್ದರೆ, ಜಿಯೋನೇ ಯೂಸ್ ಮಾಡಿ, ಜಿಯೋಗೆ ನೀವು ಬೈ ಮಾಡ್ತಾ ಇದ್ರಿ, ಜಿಯೋ ನಿಮ್ಮ ಏರಿಯಾದಲ್ಲಿ ಹೊರಗಡೆ ಹೋದಾಗೂ ಕೂಡ ಕಾಣಿಸ್ತಾನೆ ಇಲ್ಲ, ಝೀರೋ ನೆಟ್ವರ್ಕ್ ಅಂತಂದರೆ ಆವಾಗ ನೀವು ಈ ಸಿಗ್ನಲ್ ಬೂಸ್ಟರ್ ಹಾಕಿದ್ರೆ ವರ್ಕ್ ಆಗೋದಿಲ್ಲ. ಅಟ್ಲೀಸ್ಟ್ 1 ಬಾರ್ ಆದರೂ ನಿಮಗೆ ಕಾಣಿಸ್ಲೇಬೇಕು. 1 ಬಾರ್ ಏನಾದ್ರು ಇದ್ದರೆ ಮಾತ್ರ ಅದೇನು ಮಾಡುತ್ತೆ ಅಂದರೆ ಆ್ಯಂಪ್ಲಿಫೈ ಮಾಡಿ ಕಳಿಸುತ್ತೆ. ಝೀರೋ ನೆಟ್ವರ್ಕ್ ಇದ್ದರೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಅಂಗಡಿಯವರಿಂದ ತಗೊಂಡು ಬಂದು ಯೂಸ್ ಮಾಡಿ, ಆನಂತರ ವರ್ಕ್ ಆದರೆ ಮಾತ್ರ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ವಾಪಸ್ ಕೊಡಿ ಅಂತೇಳಿ. ಇಲ್ಲ ಸುಮ್ಮನೆ ನೀವು ಹಣವನ್ನು ವೇಸ್ಟನ್ನು ಮಾಡ್ಕೊಳ್ತೀರಿ ಅಂತೇಳಿ. ಸೊ ಕನ್ಕ್ಲೂಷನಿಗೆ ಬಂದರೆ ಏನಾದರೂ ಲಾಸ್ಟ್ ಏನಾದ್ರು ಹೇಳಬೇಕು ಅಂತ ಹೇಳಿದರೆ, ನಿಮ್ಗೇನಾದ್ರು ಗೊತ್ತಾಗ್ತಾ ಇಲ್ಲ ಅಂತಂದರೆ ಆಫ್ಲೈನ್ ಸ್ಟೋರಲ್ಲಿ ಅಲ್ಲಿ ಟೆಕ್ನಿಷಿಯನ್ಸ್ ಕೂಡ ಇರ್ತಾರೆ. ಸೊ ಅವರಿಗೂ ಕೂಡ ಗೊತ್ತಿರುತ್ತೆ ಹೆಂಗೆ ಅಂತೇಳಿ, ಅವರು ಬಂದು ಟೆಸ್ಟ್ ಮಾಡ್ತಾರೆ ಅಂತಂದರೆ ಅವ್ರನ್ನ ಬೇಕಾದ್ರೆ ನೀವು ಕರ್ಕೊಂಡು ಬಂದು ಆ ಟೆಸ್ಟನ್ನು ಕೂಡ ಮಾಡಲಿಕ್ಕೆ ಅಡ್ಡಿಲ್ಲ ಅಂತೇಳಿ. ಆ ರೀತಿ ಕೆಲವೊಂದು ಅಂಗಡಿಲಿ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿ ಅಂತೇಳಿ. ಸೊ ಇದು ಸಿಗ್ನಲ್ ಬೂಸ್ಟರ್ಸ್ ಬಗ್ಗೆ ಇರುವಂಥ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿ ನಿಮಗೆ ಹೇಳಿದ್ದೀನಿ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಿಗ್ನಲ್ ಬೂಸ್ಟರ್ ಹಾಕೊಳ್ಳಬೇಕು ಅಂತಿದ್ರೆ, ಅಥವಾ ನೆಟ್ವರ್ಕ್ ಪ್ರಾಬ್ಲಮಲ್ಲಿದ್ದರೆ, ಅಥವಾ ಫುಲ್ ತಲೆ ಬಿಸಿಲಿದ್ರೆ ಏನು ಮಾಡೋದು ಅಂತ ಹೇಳಿದರೆ ಈ ವಿಡಿಯೋನ ಅವರಿಗೂ ಕೂಡ ಕಳಿಸಿ, ಅವರು ಕೂಡ ನೋಡಲಿ, ಅವರು ಕೂಡ ನಾಲೆಜನ್ನು ಪಡೀಲಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.